ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಅಪ್ಡೇಟ್ ಏನಂತಂದರೆ, ಎಲ್ಲರಿಗೂ ಯಾರ್ಯಾರಿಗೆಲ್ಲ ಜಾಬ್ ಇದೆಯೋ ಯಾರ್ಯಾರಿಗೆಲ್ಲ ಜಾಬ್ ಇಲ್ವೋ 18ರಿಂದ 45 ವರ್ಷದ ಒಳಗಾಗಿ ಇರುವಂತಹ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಒಂದು ಜಾಬ್ ಫೇರ್ ನಡೆಯುತ್ತೆ. ನಿಮಗೆ ಜಾಬ್ ಬೇಕೇ ಬೇಕು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಇದೆ, SLC ಮೇಲಿದೆ, ಆಮೇಲೆ ಪಾರ್ಟ್ ಟೈಮ್ ಇದೆ, ಫುಲ್ ಟೈಮ್ ಇದೆ, ಆಮೇಲೆ PUC ಮೇಲಿದೆ, ಡಿಗ್ರಿ ಮೇಲಿದೆ, ಪೋಸ್ಟ್ ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಎಲ್ಲವೂ ಇದೆ. ನಿಮಗೆ ಯಾವ್ದು ಬೇಕಲ್ಲ ಅದನ್ನ ನೀವು ಚಾಯ್ಸ್ ಮಾಡ್ಕೋಬೋದಾಗಿದೆ. ಅದನ್ನ ಹೆಂಗೆ ತೊಗೊಳ್ಳೋದು, ಜಾಬ್ನ ಹೆಂಗೆ ತೊಗೊಳ್ಳೋದು, ಮತ್ತು ಜಾಬ್ ಫೇರ್ ಯಾವಾಗ ನಡೆಯತ್ತತಿ, ಉದ್ಯೋಗ ಮೇಳ ಯಾವಾಗ ನಡೆಯತ್ತತಿ, ಎಲ್ಲಿ ನಡೆಯಕತ್ತತಿ, ನೀವೆಲ್ಲಿ ಹೋಗಬೇಕು, ಆಮೇಲೆ ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ನೀವೆಲ್ಲಿ ಭಾಗವಹಿಸಬೇಕು, ನಿಮಗೆಲ್ಲಿ ಹತ್ತಿರ ಆಗ್ತಾಯಿದೆ, ಮತ್ತು ನೀವು ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ಎಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಮತ್ತು ಈ ಜಾಬನ್ನು ಹೇಗೆ ತೊಗೋಬೇಕು, ಇದು ತೊಗೊಳಕ್ಕೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಮತ್ತು ಈ ಜಾಬಲ್ಲಿ ಏನಾದರೂ ನಿಮಗೆ ದುಡ್ಡು ಕೇಳ್ತಾರಾ ಅದನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ಎಲ್ಲೂ ಮಿಸ್ ಮಾಡಿದೆ, ಒಂದು ಸ್ವಲ್ಪನೂ ಮಿಸ್ ಮಾಡಿದೆ ನೀವು 100% ವಿಡಿಯೋ ನೋಡಿದಾಗ ನಿಮಗೆ ಒಂದು ನಾಲೆಜ್ ಸಿಗ್ತದೆ. ಅಪ್ಲೈನೂ ಮಾಡ್ಬೋದು. ಅಪ್ಲೈ ಲಿಂಕನ್ನು ನಾನು ವಿಡಿಯೋ ಮಧ್ಯದಲ್ಲಿ ಕೊನೆಯಲ್ಲಿ ಎಲ್ಲ ಕೊಡ್ತಾ ಹೋಗ್ತೀನಿ. ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಅವ್ರ ನಂಬರ್ನು ಕೂಡ ಶೋ ಮಾಡ್ತಾ ಇರ್ತೀನಿ, ನೀವು ಅಲ್ಲಿ ಸ್ಕ್ಯಾನರು ಕೂಡ ಶೋ ಮಾಡ್ತಾ ಇರ್ತೀನಿ. ಮತ್ತು ನಿಮ್ಮ ಏನಾದ್ರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಬೇಗ ಜಾಯ್ನ್ ಆಗಿ, ವಾಟ್ಸಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಿ ಈ ಉದ್ಯೋಗ ಮಾಹಿತಿಯ ಸಂಪೂರ್ಣವಾದಂತಹ ಒಂದು ನಿಮಗೆ ಪೋಸ್ಟರನ್ನು ಕಳಿಸ್ಕೊಡ್ತೀನಿ. ಅಲ್ಲಿ ನೀವು ನೋಡಿಬಿಟ್ಟು ಅಪ್ಲೈ ಮಾಡ್ಬೋದು. ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ನೋಂದಣಿ ಮಾಡ್ಕೋಬೋದು. ಎಷ್ಟು ಕಂಪ್ನಿಗಳು ಬರಕತ್ತವ, ಎಷ್ಟು ವೇಕೆನ್ಸಿ ಇದಾವೆ ಅಂತೇಳಿ ಎಲ್ಲ ನೋಡ್ತಾ ಹೋಗೋಣ. ಯಾವ್ಯಾವ ಟೈಮಿಗೆ ಇದಾವೆ, ಎಲ್ಲೆಲ್ಲಿ ಇದಾವೆ ಅಂತೇಳಿ ಕಂಪ್ಲೀಟ್ ನೋಡೋಣ. ಇವಾಗ ಫೆಬ್ರವರಿ 21ಕ್ಕೆ ಅಂದರೆ ಇವತ್ತು ಫೆಬ್ರವರಿ 21ಕ್ಕೆ ಜಾಬ್ ಫೇರ್ ನಡೆಯತೈತಿ, ಉದ್ಯೋಗ ಮೇಳ ನಡೆಯತೈತಿ. ಎಲ್ಲಿ ಅಂತಂದರೆ ವಿಜಯನಗರ ಹೊಸಪೇಟೆಯಲ್ಲಿ ನಿಮಗೆ ಈ ಉದ್ಯೋಗ ಮೇಳ ಅನ್ನೋಂಥ ನಡೀತಿದೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವೆ ಅಂತಂದರೆ 2000+ ಪೋಸ್ಟ್ ಇದ್ದಾವೆ, ವೇಕೆನ್ಸಿಗಳಿದ್ದಾವೆ. ನೀವು ಹೋಗಿ ಅಪ್ಲೈ ಮಾಡ್ಕೊಂಡು ಈಸಿಲಿ ಜಾಬ್ ತೊಗೋಬೋದು. ನೀವು ಯಾರ್ಯಾರು ಕಾಂಪಿಟೇಟಿವ್ ಓದ್ತಿದ್ದೀರೋ, ನೀವು ವಿಜಯನಗರಲ್ಲಿ ಯಾರ್ಯಾರು ಇದ್ದೀರೋ, ವಿಜಯನಗರ ಅಕ್ಕಪಕ್ಕ ಜಿಲ್ಲೆಯಲ್ಲಿ HK ವಿಭಾಗದ ವಿದ್ಯಾರ್ಥಿಗಳು, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಆಗಿದೆ, ಇದೆಲ್ಲ ಅಪ್ಲಿಕೇಶನ್ ಹಾಕೋಬೋದು, ಅವರು ನೋಂದಣಿ ಮಾಡ್ಕೋಬೋದಾಗಿರ್ತದೆ. ಓಕೆ, ಫೆಬ್ರವರಿ 21ಕ್ಕೆ ಅಂದರೆ ನಾಳೆ ವಿಜಯನಗರದಲ್ಲಿ ಹೊಸಪೇಟೆಯಲ್ಲಿ 50 ಕಂಪ್ನಿಗಳು ಭಾಗವಹಿಸ್ತಿದ್ದಾವೆ, 200 ಪೋಸ್ಟ್ಗಳು ಖಾಲಿ ಇದ್ದಾವೆ. ಮತ್ತು ನೆಕ್ಸ್ಟ್ ನೀವೇನಾದರೂ ಅಕಸ್ಮಾತ್ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದರೆ ಧಾರವಾಡ ವಿದ್ಯಾರ್ಥಿಗಳು, ಧಾರವಾಡ, ಹುಬ್ಬಳ್ಳಿ ಅಲ್ಲೆಲ್ಲ ತುಂಬ ಕಾಂಪಿಟೇಟಿವ್ ಓದ್ತಿರ್ತಿರಲ್ಲ, ಪಾರ್ಟ್ ಟೈಮು ಸಿಗ್ತಾವೆ, ಫುಲ್ ಟೈಮು ಸಿಗ್ತವೆ. ಒಂದು ಸತಿ ಹೋಗಿ ನೋಡಿ, 40 ಕಂಪ್ನಿಗಳು ಭಾಗವಹಿಸ್ತಿದ್ದಾವೆ ಧಾರವಾಡಲ್ಲಿ. ಓಕೆ, ಯಾವಾಗ ಅಂತಂದರೆ 24/2/2026 ಇದೇ ತಿಂಗಳು 24ನೇ ತಾರೀಕಿಗೆ. ಸೊ 50 ಕಂಪ್ನಿಗಳು ಇಲ್ಲಿ ಕೂಡ ಭಾಗವಹಿಸ್ತಿದ್ದಾವೆ. ಹೋಗ್ಬಿಟ್ಟು ಜಾಯ್ನ್ ಆಗಿ 40 ಕಂಪ್ನಿಗಳು. ಎಸ್, ಇವಾಗ ಏಜ್ ನೋಡಬೇಕಂತಂದರೆ 18ರಿಂದ 45 ವರ್ಷ ಆಗಿರಬೇಕು. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತಂದರೆ SSLC, PUC, ಗ್ರ್ಯಾಜುಯೇಟೆಡ್, ಅಂಡರ್ ಗ್ರ್ಯಾಜುಯೇಟೆಡ್, ಪೋಸ್ಟ್ ಗ್ರ್ಯಾಜುಯೇಟೆಡ್ ಯಾವುದಿದ್ರೂ ಓಕೆ. ನೀವು ಎಲ್ಲಿದೆ ಹೋಗಿ ನೋಡ್ಬೋದು ಅಂತಂದರೆ ಧಾರವಾಡಲ್ಲಿ KCD ಅಂತ ಬರ್ತದಲ್ಲ, KCD ಕಾಲೇಜ್ ಸೃಜನಾ ರಂಗಮಂದಿರದಲ್ಲಿ ನಿಮ್ಮದು ಇದು ಜಾಬ್ ಫೇರ್ ನಡೆಯಕತ್ತೈತಿ. ಜಾಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ. ಮತ್ತು ಏನಾದರೂ ಉದ್ಯೋಗದ ಮೇಳದಲ್ಲಿ ನಿಮಗೆ ದುಡ್ಡು ಗಿಡ್ಡು ಏನಾದ್ರು ಕೇಳ್ತಾರ ಅಂತಂದರೆ ಎಸ್ ಗೈಸ್, ಯಾವುದೇ ಕಾರಣಕ್ಕೂ ನಿಮಗೆ ಅಲ್ಲಿ ಹೋದ್ಮೇಲೆ ದುಡ್ಡು ಗಿಡ್ಡು ಏನೂ ಕೇಳಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳತ್ತೀನಿ. ಯಾವುದೇ ರೀತಿ ನಿಮ್ಗೆ ದುಡ್ಡು ಕೇಳಲ್ಲ. ಬಟ್ ನಿಮ್ಗೆ ಎಲ್ಲಿ ಕೇಳ್ತಾರೆ ಅಂತಂದರೆ, ಎಲ್ಲಿ ಟ್ರೈನಿಂಗ್ ತೊಗೋತಿರ್ತಿರಲ್ಲ, ಟ್ರೈನಿಂಗ್ ಸಮಯದಲ್ಲಿ ನೀವೇನಾದ್ರು ಸೆಲೆಕ್ಷನ್ ಆದ್ರಿ, ಟ್ರೈನಿಂಗ್ ಸಮಯದಲ್ಲಿ ಕೆಲವೊಂದು ಕಂಪ್ನೀಸ್ಗಳು ಮತ್ತು ಕೆಲವೊಂದು ಬ್ಯಾಂಕ್ಗಳು, ಕೆಲವೊಂದು ಕಂಪ್ನೀಸ್ಗಳು ನಿಮಗೆ ಟ್ರೈನಿಂಗಲ್ಲಿ ದುಡ್ಡು ಕೇಳ್ತಾರೆ. ಓಕೆ, ನನ್ನ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತೀನಿ. ನಿಮ್ಮ ಟ್ರೈನಿಂಗ್ ಫೀಸ್ ಎಷ್ಟಿರ್ತದೆ ಅಂತಂದರೆ ಮಿನಿಮಮ್ 1.5 ರಿಂದ 2 ಲಕ್ಷ ಟ್ರೈನಿಂಗ್ ಫೀಸ್ ಇರ್ತದೆ. ಅದು ನೀವು ಕೊಟ್ಟು ಬ್ಯಾಂಕಲ್ಲಿ ಮಾಡ್ತೀನಿ ಅಂತಂದರೆ ಸೊ ಮಾಡ್ಬೋದು. ಓಕೆ, ನನ್ನ ಒಂದು ಅನುಭವದ ಆಧಾರದ ಮೇಲೆ ಅಷ್ಟೇ. ಬಟ್ ನೀವು ಅದು ಸೆಲೆಕ್ಷನ್ ಆಗಬೇಕು, ಅಲ್ಲಿ ಎಕ್ಸಾಮ್ ಇರ್ತವೆ, ಇಂಟರ್ವ್ಯೂ ಪಾಸ್ ಆಗಬೇಕು. ಇಂಟರ್ವ್ಯೂ ಪಾಸ್ ಆದಮೇಲೆ ನಿಮಗೆ ಎಕ್ಸಾಮ್ ಇರ್ತವೆ. ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ಈ ಥರ ಟ್ರೈನಿಂಗ್ ಇರ್ತದೆ. ಕೆಲವೊಂದು ಕಂಪ್ನಿ, ಕೆಲವೊಂದು ಬ್ಯಾಂಕಲ್ಲಿ ಈ ಸಿಸ್ಟಮ್ ನೋಡಿದ್ದೀನಿ ನಾನು. ಓಕೆ, ಇಂಟ್ರೆಸ್ಟ್ ಇದ್ದವರು ಅಲ್ಲಿ ರಿಸ್ಯೂಮ್ನ ಕೊಟ್ಟು ಬರ್ಬೋದು ಬ್ಯಾಂಕಿಗೆ. ಬಟ್ ನಮ್ಗೆ ಆ ಥರ ಇಂಟ್ರೆಸ್ಟ್ ಇಲ್ಲ, ನಮಗೆ ವರ್ಕ್ ಫ್ರಮ್ ಹೋಮ್ ಬೇಕು, ನಮಗೆ ನಡೀತದೆ ಯಾವುದಿದ್ರೂ ಓಕೆ, ಬಟ್ ನಲ್ಲಿ ನಮಗೆ ಜಾಸ್ತಿ ಸ್ಯಾಲ್ರಿ ಬೇಕು ಅಂತಂದರೆ ನೋಡ್ಬೋದು. ಅಲ್ಲಿ 16ರಿಂದ 25 ಸಾವಿರವರೆಗೂ ಕೊಡುವಂತಹ ಕಂಪ್ನಿಗಳು ಬಂದಿರ್ತವೆ. 16ರಿಂದ 25 ಸಾವಿರವರೆಗೂ ಕೊಡುವಂಥ ಕಂಪ್ನಿಗಳು ಬಂದಿರ್ತವೆ. ಅಲ್ಲಿ ಧಾರವಾಡಲ್ಲಿ ಹೋದರೆ ಏನು ಬೆನಿಫಿಟ್ ಅಂತಂದರೆ, ಸುತ್ತಮುತ್ತ ಹಳ್ಳಿಯಲ್ಲಿರುವಂಥ
ಜಿಲ್ಲೆಯಲ್ಲಿರುವಂಥ ವಿದ್ಯಾರ್ಥಿಗಳು ಹೋಗ್ಬೋದು. ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಧಾರವಾಡ, ಆಮೇಲೆ ಬೆಳಗಾವಿ, ಹುಬ್ಬಳ್ಳಿ ಎಲ್ಲರೂ ಕೂಡ ಹೋಗ್ಬೋದು ನೀವು. ಓಕೆ, ಹೋಗ್ಬಿಟ್ಟು ಒಂದು ಜಾಬನ್ನು ತೊಗೋಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಹೇಗೆ ಜಾಬ್ ತೊಗೊಳ್ಳೋದು? ಓಕೆ, ಹೇಗೆ ಜಾಬ್ ತೊಗೋಬೋದು ಅಂತಂದರೆ ಏನಿಲ್ಲ, ಜಸ್ಟ್ ನಿಮ್ಮದು ರೆಸ್ಯೂಮನ್ನು ಕೊಡಬೇಕು ಅವರಿಗೆ. ನಿಮ್ಮದು ಒಂದು 45-50 ರೆಸ್ಯೂಮ್ನ ತೊಗೊಂಡು ಹೋಗಿ. 40-50 ರೆಸ್ಯೂಮ್ನ ತೊಗೊಂಡು ಹೋಗಲೇಬೇಕು. ಎಲ್ಲರಿಗೂ ಒಂದೊಂದು ಕೊಟ್ಕೋತ ಹೋಗಿ, ಒಂದು ಪಾಂಪ್ಲೆಟ್ ಕೊಡ್ತಾರಲ್ಲ ಆ ರೀತಿ ಕೊಟ್ಕೋತ ಹೋಗಿ. ಯಾಕಂದರೆ ನಿಮ್ಮ ಟೈಮೇ ಇರಲ್ಲ ಅಲ್ಲಿ, ಏನು ಇಂಟರ್ವ್ಯೂ ಮಾಡ್ಕೋತಾರೆ. ನೀವು ಇಂಟರ್ವ್ಯೂ ಈಗ ಮಾಡ್ಕೊಳ್ಳೋದಿರಲ್ಲ, ಜಸ್ಟ್ ನಿಮ್ಮ ರೆಸ್ಯೂಮ್ನ ಸಬ್ಮಿಟ್ ಮಾಡ್ಕೊಂಡಿರ್ತದೆ. ನೀವೇನಾದರೂ ನೋಂದಣಿ ಮಾಡಿಕೊಂಡ್ರೆ ನಿಮಗೆ ರೆಸ್ಯೂಮ್ ಸೆಂಡ್ ಮಾಡೋಕ್ಕೆ ಅವ್ರಿಗೆ ಆಪ್ಷನ್ ಕೊಡ್ತಾರೆ. ನೀವು ನೋಂದಣಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಧಾರವಾಡಕ್ಕೆ ಅಲ್ಲೇ ಹೋಗ್ರಿ. ಅಲ್ಲೆಲ್ಲಿ ನಡೆದಿರ್ತಲ್ಲ ಅಲ್ಲೇ ಒಂದು ಸ್ಕ್ಯಾನರ್ ಇಟ್ಟಿರ್ತಾರೆ, ಅಲ್ಲೇ ದೊಡ್ಡದ ಸ್ಕ್ಯಾನರ್ ಇರ್ತಾರೆ. ನಿಮ್ಮ ಮೊಬೈಲ್ನ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ ನೋಂದಣಿ ಮಾಡ್ಕೋಬೋದಾಗಿರ್ತದೆ. ನೋಂದಣಿ ಮಾಡಿದರೆ ಜಾಬ್ ಇಂಟ್ರೆಸ್ಟ್ ಇದ್ದವರು ಹೋಗ್ಬೋದು. ಪ್ರೈವೇಟ್ ಕಂಪ್ನಿ ಆಗಿರ್ತದೆ. ಸೊ ಪ್ರೈವೇಟ್ ಕಂಪ್ನಿಗಳು ಬಂದಿರ್ತವೆ, ಆರಾಮ್ಸೆ ನೀವು ಜಾಬ್ನ ತೊಗೋಬೋದು. ತುಂಬ ಕಂಪ್ನಿಗಳು ಇರೋದ್ರಿಂದ SLC ಆಗಿರ್ಬೋದು, PUC, ಡಿಪ್ಲೊಮಾ ಯಾವುದೇ ಆಗಲಿ, ITI ಯಾವುದೇ ಆಗಲಿ, ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ನಿಮ್ಮ ಜಾಬ್ ಸಿಗ್ತದೆ, ಏನೂ ತೊಂದರೆ ಇಲ್ಲ. ಓಕೆ, ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ, ಏನಾದರೂ ಕಮೆಂಟ್ಸ್ ಇತ್ತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಮತ್ತು ನಾವು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕೊಟ್ಟಿರ್ತೀವಿ, ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ನೋಟಿಫಿಕೇಷನು, ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳಿಗಾಗಿ ಸದಾ ನಮ್ಮ ಚಾನಲಲ್ಲಿ ನೀವು ಚಂದಾದಾರರಾಗಿರ್ತೀರಿ, ಮೆಂಬರ್ಸ್ ಆಗಿರ್ತೀರಿ. ನಿಮಗೆ ಮೊದಲು ನೋಟಿಫಿಕೇಷನ್ ಬರ್ತದೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ಮತ್ತು ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ₹1 ಕೊಡಬೇಡಿ. ಅಲ್ಲಿ ಯಾರಾದರೂ ನಿಮಗೆ ದುಡ್ಡು ಕೇಳಿದ್ರಪ್ಪ ಅಂತಂದರೆ ₹1 ಯಾರಿಗೂ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ತುಂಬಾ ಫ್ರೀಯಾಗಿ ಜಾಬ್ ಸಿಗ್ತವೆ. ಅದು ನಿಮಗೆ ಎಲ್ಲಿವರೆಗೂ ಜಾಬ್ ಸಿಗ್ತವೆ ಫ್ರೀಯಾಗಿ ಅಂತಂದರೆ ಅಪ್ ಟು 20,000-25,000ವರೆಗೂ ನಿಮಗೆ ಫ್ರೀಯಾಗಿ ಜಾಬ್ ಸಿಗ್ತವೆ. ನಮಗೆ ದುಡ್ಡು ಯಾರಾದರೂ ಹೇಳ್ತಾರೆ, ನಮಗೆ ದುಡ್ಡು ಕೊಡಿ, ನಾನು ನಿಮಗೆ ಕಂಪ್ನಿಗೆ, ಆಮೇಲೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತಂದರೆ ₹1 ಯಾರಿಗೂ ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಫ್ರೀಯಾಗಿ ಹೈರ್ ಮಾಡ್ಕೋತಾರೆ. ಕಂಪ್ನಿಗಳೆಲ್ಲ ಫ್ರೀಯಾಗಿ ಹೈರ್ ಮಾಡ್ಕೋತವೆ. ಯಾಕಂದರೆ ಅವ್ರಿಗೂ ಎಂಪ್ಲಾಯ್ಸ್ಗಳು ಬೇಕು, ನಿಮಗೂ ಜಾಬ್ ಬೇಕು. ಓಕೆ, ಹಾಗಿದ್ದಾಗ ಇಲ್ಲಿ ಸಮತೋಲನ ಇರ್ತದೆ. ಬಟ್ ನೀವೇನು ನಿಮ್ಮದು ಯಾವುದೇ ರೀತಿ ನೀವು ಡಾಕ್ಯುಮೆಂಟ್ಸ್ ಒಯ್ಯಬೇಕು ಅಂತಂದರೆ, ಯಾವ ರೀತಿ ಒಯ್ಯಬೇಕು ಅಂತಂದರೆ, ನಿಮ್ಮದು ಯಾವುದೇ ರೀತಿ ಒರಿಜಿನಲ್ ಒಯ್ಯಕ್ಕೆ ಹೋಗ್ಬೇಡ್ರಿ. ಒರಿಜಿನಲ್ ಯಾವುದೇ ರೀತಿ ಒಯ್ಯಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಅಲ್ಲಿ ಯಾವುದೇ ರೀತಿ ಒರಿಜಿನಲ್ಲು ಕೇಳೋಂಗಿಲ್ಲ. ಎಲ್ಲ ನಿಮ್ಮ ಡೂಪ್ಲಿಕೇಟ್ ಸರ್ಟಿಫಿಕೇಟ್ನ ತೊಗೊಂಡೋಗಿ, ಒಂದು 2 ಸೆಟ್ ತೊಗೊಂಡೋಗಿ ಬಿಟ್ಟರೆ ಎಲ್ಲ ರೆಸ್ಯೂಮ್ನ 50 ಜೆರಾಕ್ಸ್ ಮಾಡ್ಕೊಂಡು ಹೋಗಿ ಅಷ್ಟೇ. ಸೊ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಹೆಲ್ಪ್ ಆಗಿತ್ತಂದರೆ, ಮತ್ತೇನಾದರೂ ಪಾಯಿಂಟನ್ನು ಬಿಟ್ಟಿದ್ನಪ್ಪ ಅಂದರೆ, ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ. ಪಾಯಿಂಟ್ ಬಿಟ್ಟಿದ್ರೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ನ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.